ಮಾಗಡಿ ತಾಲೂಕಿನ ಸಾತನೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಆಲಶೆಟ್ಟಹಳ್ಳಿ ಮಹದೇವಯ್ಯ ಅವಿರೋಧ ಆಯ್ಕೆ. ಅಭಿವೃದ್ಧಿಗೆ ಕಾಲಾಲೆ ವಿಳಂಬನೆಯಾಗಿದೆ. ಏನೋ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೋ ಬೀದಿ ಬಲ್ಬ್ಗಳು ಮತ್ತು ಒಂದು ಚರಂಡಿ ಕ್ಲೀನಿಂಗು ಪ್ಲಸ್ ಒಂದು ನೀರು ಸರಬರಾಜು ಒಂಚೂರೇನೋ ಇದ್ದಿದ್ರೆ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೂ ಮಿಗಿಲಾಗಿ ಇವತ್ತು ನಾನು ಅಧ್ಯಕ್ಷ ಆಗಬೇಕು ಅಂದರೆ ನಮ್ಮೂರು ಜನಗಳದ್ದು ಸಹಕಾರ ನನಗೆ ಹೆಚ್ಚುವಾದ್ದು. ಮತ್ತು ನಮ್ಮ ಬಾಲಣ್ಣರು ತಮ್ಮಜ್ಜಣ್ಣರು ನಮ್ಮ 13 ಜನ ಮೆಂಬರ್ಸ್ಗಳು ನನ್ನ ಮಾದೇವಣ್ಣ ನಿನ್ನ ಒಂದು ತಿಂಗಳಾದರೂ ನಾವು ಅಧ್ಯಕ್ಷನ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರು 4 ವರ್ಷದಿಂದ. ಆದರೆ ಇವತ್ತು ಮಾಡಿದ್ದಾರೆ. ನಾನು ಅದಕ್ಕೆ ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ನಂದೀಶಣ್ಣ ಇರ್ಬೋದು, ರಮೇಶಣ್ಣರು ಇರ್ಬೋದು, ಮಲ್ಲಿಕಣ್ಣರು ಇರ್ಬೋದು, ಉಮೇಶ್ನವ್ರು ಇರ್ಬೋದು, ಎಲ್ಲರೂ ಒಟ್ಟಿನಲ್ಲಿ ನನಗೆ ಅಷ್ಟೇ ಒಂದು ಸಜ್ಜೆ ವಹಿಸಿದ್ರು. ಒಂದು ಲಾಸ್ಟಲ್ಲಿ ಒಂದು ತಿಂಗಳಲ್ಲಿ ಮಾದೇವಣ್ಣ ನಿನ್ನ ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟು ನಿಂತ್ಕೊಂಡು ಇವತ್ತು ನಿನ್ನ ಆಚೆಗೆ ಬರಬೇಡ, ನಿನ್ನ ಪಂಚಾಯತಿಗೆ ಬಂದುಬಿಡೋ ಅಷ್ಟೇ ಸಾಕು, ನಮಗೆ ಎಲ್ಲ ನನಗೆ ಇರಲಿ ಅಂತ ವಹಿಸ್ಕೊಂಡ್ರು. ಇವತ್ತು ಅದೇ ಥರ ನನಗೆ ಮಾಡಿದ್ದಾರೆ ಸರ್. ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಹೌದು, ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಲ್ಲೇ ಇದ್ದಾರಲ್ಲ ಎಲ್ಲರೂ. ಥ್ಯಾಂಕ್ ಯು ಸರ್. ಗೌರವಾನ್ವಿತ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ನಂದೀಶ್ರವರ ರಾಜೀನಾಮೆಯಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ನಾವು ಮಾದೇವಣ್ಣವ್ರನ್ನ ಎಲ್ಲರೂ 13 ಜನ 12 ಜನನೂ ಸೇರಿ ಮಾದೇವಣ್ಣವರೇ ಸೂಕ್ತ ಅಭ್ಯರ್ಥಿ ಅಂತ ನಾವೆಲ್ಲರೂ ಸೇರಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮಾದೇವಣ್ಣವ್ರದ್ದು ಒಂದು ದೊಡ್ಡ ಗುಣ, ಮಾದೇವಣ್ಣವರು ಪ್ರಪ್ರಥಮವಾಗಿ ಅವರೇ ಅಧ್ಯಕ್ಷರಾಗಬೇಕಾಗಿತ್ತು. ಇವರು ನಮ್ಮ ಪಂಚಾಯತಿಗೆ ಒಬ್ಬ ಯಜಮಾನ ಇದ್ದಂಗೆ. ಫಸ್ಟು ಎಲ್ಲ ಮನೆ ಮಕ್ಕಳದೆಲ್ಲ ಆಗಲಿ, ಉಳಿದ್ರೆ ನಾನು ತಿನ್ನೋಣ, ಇಲ್ಲ ಅಂತಂದ್ರೆ ಹಂಗೆ ಮಲಿಕೊಳ್ಳೋಣ ಅಂತ ಅನ್ನೋ ವ್ಯಕ್ತಿತ್ವ ನಾವೆಲ್ಲರದ್ದು. ಆದರೆ ಕೊನೆಯಲ್ಲಿ ಆದರೆ ಆಗಲಿ, ಇಲ್ಲ ಅವರೇ ಇರಲಿ ಅಂತ ಅನ್ನೋ ಒಂದು ದೊಡ್ಡತನ ಇದ್ದಿದ್ದರಿಂದ ನಾವೆಲ್ಲರೂ ಯೋಚನೆ ಮಾಡಿ ಮಾದೇವಣ್ಣನೂ ಒಂದು 3 ತಿಂಗಳು 6 ತಿಂಗಳು ನಾವು ಮಾಡಬೇಕು ಅಂತೇಳಿ ಇವತ್ತು ಮಾದೇವಣ್ಣವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮಾದೇವಣ್ಣವ್ರ ಮುಂದಿನ ದಿನಗಳಲ್ಲಿ ಏನು ಕುಡಿಯೋ ನೀರು ಇರ್ಬೋದು, ಬೀದಿ ದೀಪ ಇರ್ಬೋದು, ಈ ಖಾತೆಗಳು ಇರ್ಬೋದು, ಪಂಚಾಯತಿನಲ್ಲಿ ಅವರ ಒಂದು ಅವಧಿನಲ್ಲಿ ಅವ್ರ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಬೇಕು. ಜನಗಳಿಗೆ ಯಾವುದೇ ರೀತಿಯಲ್ಲಿ ಏನು ರೈತರು ಬಂದಾಗ ಅವ್ರಿಗೆ ಸ್ಪಂದಿಸಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ನಾನು ನೂತನ ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಆಯ್ಕೆಯಾದಂಥ ನಮ್ಮ ಆಲಶೆಟ್ಟಹಳ್ಳಿ ಗ್ರಾಮದ ಮಹದೇವನವರಿಗೆ ಶುಭಾಶಯ ಕೋರ್ತಾ, ನಮ್ಮ ನೆಚ್ಚಿನ ನಾಯಕರು ನಮ್ಮ ಶಾಸಕರಾದಂಥ ಬಾಲಣ್ಣ ಹಾಗೂ ತಮ್ಮಜ್ಜಣ್ಣವರ ಆದೇಶದ ಮೇರೆಗೆ ಈ ಸಲ 7 ಜನ ಅಧ್ಯಕ್ಷರನ್ನ ಮಾಡಿದ್ದೀವಿ 5 ವರ್ಷದಲ್ಲಿ. ಮೊದಲು 2 ವರ್ಷ ಅವಧಿಯಲ್ಲಿ ಇಬ್ಬರು, ಇನ್ನು 2 ವರ್ಷ ಅವಧಿಯಲ್ಲಿ 5 ಜನ. 5 ಜನದಲ್ಲಿ ಸ್ವಲ್ಪ ಗೊಂದನೆ ಆಗ್ತಾಯಿತ್ತು. ಎಲ್ಲರೂ ನಾನಾಗಬೇಕು ಅಂತ. ಪಾಪ ಮಾದೇವಣ್ಣ ಬಾಲಣ್ಣ ಫಸ್ಟು MLA ಆದಾಗಿಂದನೂ ಬಾಲಣ್ಣನ ಜೊತೆಲಿ ಅವರೇ ಅವತ್ತು ಕೇಳಿದ್ರು, ನಾನು ಇವತ್ತೇ ಮಾಡೋ ಅಂತ. ಪಾಪ ಅವ್ರು ಹೆಂಗೆ ಕೇಳಲಿಲ್ಲ, ನನ್ನೊಂದ್ಸತಿ ಅಧ್ಯಕ್ಷನ ಮಾಡು ಅಂತ ಕೇಳ್ತಾಯಿದ್ರು. ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡಿದ್ದು, ಬಾಲಣ್ಣ ಕೂಡ ತಮ್ಮಣ್ಣನೂ ಮೈಂಡಲ್ಲಿ ಇಟ್ಕೊಂಡಿದ್ದು, ಒಂದ್ಸತಿ ಮಾಡಿಬಿಡಿ ಅವ್ರನ್ನ ಅಂತ ಹೇಳಿದ್ರು. ಅವರು ಹಿಂಗೆ ಯಾರು ಸ್ಪೀಡಲ್ಲಿ ಹೋದ್ರು ಅವರ ಸ್ಪೀಡ್ ತಕ್ಕನಾಗ ಅವ್ರನ್ನ ಮಾಡಿಬಿಟ್ಟು ಮಾದೇವಣ್ಣ ಲಾಸ್ಟ್ ಒಂದು ಸತಿ ಮಾಡಲೇಬೇಕು ಅವ್ರನ್ನ ಅಂದ್ಬಿಟ್ಟು ಅವರು ಎಲ್ಲರೂ ಹೇಳಿದರು. ಆ ಪ್ರಕಾರಕ್ಕೆ ನಾವು ಇವತ್ತು ಮಾದೇವಣ್ಣನ ಮಾಡಿದ್ದೀವಿ. ಮುಂಬರೋದಿಲ್ಲ, ಇನ್ನೂ 2.5-3 ತಿಂಗಳು ಅಷ್ಟೇ ಅವಕಾಶ ಸಿಕ್ಕಿದೆ ಅವ್ರಿಗೆ. ಯಾವುದೇ ನಮ್ಮ ಪಂಚಾಯತಿಲಿ ಕರಪ್ಷನ್ಸ್ ಇದ್ದಂಗೆ ಎಲ್ಲರೂ ಒಂದು ಒಳ್ಳೆ ಪ್ರಜ್ಞಾವಂತ ಮೆಂಬರ್ಗಳಿದ್ದಾರೆ ಈ ಸಲ. ಅದಕ್ಕೆ ನಮ್ಮಲ್ಲೇನು ಗೊಂದಲ ಕರಪ್ಷನ್ಸ್ ಇಲ್ಲ. ಉತ್ತಮವಾಗಿ ಪಂಚಾಯತಿ ನಡ್ಸ್ಕೊಂಡು ಹೋಗ್ತಾರೆ. ಏನೋ ಕೆಲವು ಅನ್ನದಾನ ಸ್ವಲ್ಪ ಪಂಚಾಯತಿಗೆ MLA ಕಡೆಯಿಂದ ಕೇಳ್ತಾಯಿದ್ವಿ, ಕೊಟ್ಟರೆ ಇನ್ನೂ ಉತ್ತಮವಾದ ಕೆಲಸನ ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅಂತ ಹೇಳ್ತಾ ಮಾತು.